ಬಾಹುಬಲಿಯ ನಂತರ ಹೆಚ್ಚಾಗಿ ಸೀರಿಯಲ್ ಮತ್ತು ಆ್ಯಕ್ಷನ್ ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದ ಡಾರ್ಲಿಂಗ್ ಪ್ರಭಾಸ್ ಅಂತ ಹೇಳ್ಬೋದು. ಈಗ ಹಾರರ್ ಕಾಮಿಡಿ ಜನರಲ್ನಲ್ಲಿ ಕೂಡ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾ ಹೇಗಿದೆ, ಕನ್ನಡ ಡಬ್ಬಿಂಗ್ ಮತ್ತು ಪ್ರಭಾಸ್ ಅವರ ಕಾಮಿಡಿ ವರ್ಕೌಟ್ ಆಗಿದೆಯಾ ನೋಡೋಣ. ನಿರ್ದೇಶಕ ಮಾರುತಿ ಅವರ ಈ ಸಿನಿಮಾ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್. ಇಲ್ಲಿ ಪ್ರಭಾಸ್ ಅವರು ರಾಜ್ ಸಬ್ ಆಗಿ ಕೂಡ ಕಾಣಿಸಿಕೊಂಡಿರ್ತಾರೆ. ಇದು ಒಂದು ಹಳೆಯ ಅರಮನೆಯ ಸುತ್ತ ನಡೆಯುವ ಹಾರರ್ ಸ್ಟೋರಿ. ಒಂದು ಕಡೆ ಭಯ ಹುಟ್ಟಿಸುವ ಆತ್ಮಗಳು, ಇನ್ನೊಂದು ಕಡೆ ನಮ್ಮನ್ನು ಕೂಡ ನಗಿಸುವ ಪ್ರಭಾಸ್ ಅಂತ ಹೇಳ್ಬೋದು. ಒಂದು ಕಡೆ ನಮ್ಮನ್ನು ಕೂಡ ನಗಿಸುವ ಪ್ರಭಾಸ್ ಅವರ ಹಳೆಯ ಮ್ಯಾನರಿಸಮ್ ಮತ್ತು ಕಾಮಿಡಿ ಟೈಮಿಂಗ್. ಈ ಅರಮನೆಯ ರಹಸ್ಯ ಏನು ಮತ್ತು ರಾಜ್ ಸಬ್ ಈ ಸಮಸ್ಯೆಗಳಿಗೆ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಸಿನಿಮಾದ ಆನ್ಲೈನ್ ಸ್ಟೋರಿ ಅಂತ ಹೇಳ್ಬೋದು. ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಕೂಡ ನೋಡಿದರೆ ಪ್ರಭಾಸ್ ಎಂಟರ್ಟೈನಿಂಗ್ ಲುಕ್ ಅಂತ ಹೇಳ್ಬೋದು. ಬಹಳ ದಿನಗಳ ನಂತರ ಪ್ರಭಾಸ್ ಹ್ಯಾಂಡ್ಸಮ್ ಆಗಿ ಕೂಡ ಕಾಣಿಸ್ಕೊಂಡಿರ್ತಾರೆ. ಅವರ ನಗು ಮತ್ತು ತುಂಟಾಟಗಳ ನಟನೆ ಅಂತ ಹೇಳ್ಬೋದು ಡಾರ್ಲಿಂಗ್ ಮತ್ತು ಮಿಸ್ಟರ್ ಪರ್ಫೆಕ್ಟ್ ದಿನಗಳನ್ನು ಕೂಡ ನೆನಪಿಸ್ತದೆ ಅಂತ ಹೇಳ್ಬೋದು. ವಿಜುವಲ್ಸ್ ಮತ್ತು ಸೆಟ್ಸ್ ಬಗ್ಗೆ ಕೂಡ ನೋಡಿದ್ರೆ ಹೇಗಿರುತ್ತೆ ವಿಜುವಲ್ಸ್ ಅಂತ ನೋಡಿದ್ರೆ ಸಿನಿಮಾದಲ್ಲಿ ಬಳಸಲಾಗಿರುವ ಅರಮನೆ ಮತ್ತು ಸೆಟ್ ಲೈಟಿಂಗ್ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತಮನ್ ಅವರ BGM ಹಾರರ್ ಸೀನ್ಗಳಿಗೆ ಕೂಡ ಚೆನ್ನಾಗಿ ಸಾಥ್ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಕನ್ನಡ ಡಬ್ಬಿಂಗ್ ಬಗ್ಗೆ ಕೂಡ ನೋಡೋದ್ರಿಂದ ಸಂಭಾಷಣೆಗಳು ಕೂಡ ನೈಜವಾಗಿದೆ ಮತ್ತು ಎಲ್ಲರಿಗೆ ಅನ್ಯ ಭಾಷೆ ಸಿನಿಮಾನು ಕೂಡ ನೋಡುತ್ತಿದ್ದವರಿಗೆ ಅನಿಸಲ್ಲ ಅಂತ ಹೇಳ್ಬೋದು. ಬಟ್ ಕೆಲವರಿಗೆ ಗೊತ್ತಿರ್ಬೋದು ಹಿಂದಿಯನ್ನು ಕೂಡ ಕನ್ನಡ ಡಬ್ ಮಾಡಿದ್ದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಇರುತ್ತೆ. ಮೈನಸ್ ಪಾಯಿಂಟ್ ಬಗ್ಗೆ ಕೂಡ ನೋಡೋದು ಕತೆ ಸ್ವಲ್ಪ ಹಳೆಯ ಫಾರ್ಮ್ಯಾಟ್ನಲ್ಲಿವೆ ಅನಿಸ್ಬೋದು. ಆದರೆ ಪ್ರಭಾಸ್ ಅವರ ಸ್ಕ್ರೀನ್ ಪ್ರೆಸೆಂಟೇಷನ್ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ ಸಬ್ ಒಂದು ಫುಲ್ ಪೈಸಾ ವಾಸೂಲ್ ಸಿನಿಮಾ ಅಂತ ಹೇಳ್ಬೋದು. ಪ್ರಭಾಸ್ ಅವರು ಮಾಸ್ ಇಮೇಜ್ ಜೊತೆ ಕಾಮಿಡಿ ಕೂಡ ಎಂಜಾಯ್ ಮಾಡೋರಿಗೆ ಇದು ಹಬ್ಬ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ವೀಕೆಂಡ್ನಲ್ಲಿ ನೋಡೋದಕ್ಕೆ ಒಂದು ಬೆಸ್ಟ್ ಸಿನಿಮಾ ಇದು. ಈ ಸಿನಿಮಾ ನೋಡಿದ ಮೇಲೆ ನಿಮಗೆ ಪ್ರಭಾಸ್ ಅವರ ಹಳೆಯ ಲುಕ್ ನೆನಪಾಗೋದ್ರಲ್ಲಿ ಡೌಟ್ ಅಂತ ಹೇಳ್ಬೋದು. ನಿಮಗೆ ಪ್ರಭಾಸ್ ಅವರ ಆ್ಯಕ್ಷನ್ ಸಿನಿಮಾ ಇಷ್ಟ ಅಥವಾ ಈ ಥರದ ಕಾಮಿಡಿ ರೋಲ್ ಇಷ್ಟನ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆ ನಿಮ್ಮೆಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಎಡಿಟಿಂಗ್ ಬಗ್ಗೆ ಕೂಡ ನೋಡೋದೇ ಆಲ್ರೆಡಿ ಈ ಸಿನಿಮಾದ ಎಡಿಟಿಂಗ್ ಅಂತೂ ಅದ್ಭುತವಾಗಿತ್ತು.